ಏ ಊಟ ಕೊಡು ಬಾ ನಿತ್ಕೊಂಬಿಟ್ಟಿಯಲ್ಲ ಹೊಟ್ಟೆ ಸಾಂಗ್ ಬಡ ಬಡ ಬಾ ರೋಮಿಗೆ ಹೊಟ್ಟೆ ಸಾಂಗ್ ತಗೋ ले दोस्त
ಲೇ ದೋತ ನಮ್ಮ ವಿನಾಯಕ ಇಲ್ಲಲೇ ಅವ್ರದ್ದೇನ್ಲೇ ಇಬ್ಬಳಾರ್ದು ಗಂಡ ಹೆಂಡತಿಗಳ ಬರೇ ಹೊಡಿತಾನಂತಲೇ ಅವ್ನು ನಿಂತಿನ ಬರೇ ರಾತ್ರಿ ಹೊಡಿದು ಕುಡ್ದು ಬಂದು ಹೊಡಿದ ಈಗಲೇ ಜಗಳ ಏಯ್ ಗಂಡ ಹೆಂಡತಿ ಜಗಳ ಉಂಡು ಮಲ್ಗೋತಂತ ಗಾದೆ ಮಾತು ಗಂಡ ಹೆಂಡತಿ ಜಗಳ ನಿನ್ನ ಮೇಲೆ ಇದ್ದೇ ಇರ್ತಾವ ಸಂಸಾರದೊಳಗೆ ಹೆಂಗೆ ಮಾತಾಡ್ತೀವ ಅಲ್ಲಿ ಅವ್ನು ಜಗಳ ಮಾಡಕ್ರಾದ್ರೂ ಒಂದು ಕಾರಣ ಐತಲ್ಲ ಯಾಕೆ ಜಗಳ ಮಾಡ್ತಾನ ಅದು ಬೇಕು ನನಗೆ ಗಂಡ ಹೆಂಡತಿ ಜಗಳ ಮಾಡ್ತಾರ ಆಮೇಲೆ ಒಂದಾಗ್ತಾರ ಎಲ್ಲ ಕಾಮನ್. ಗಂಡ ಹೆಂಡತಿ ಮಾಡ್ದೇನು ಪಕ್ಕದ ಮನೆ ಹೆಂಗಸರ ಜೊತೆ ಮಾಡೋಕ್ಕಾಗತ್ತೆ ಜಗಳ, ಗಂಡ ಹೆಂಡತಿ ಜೊತೆನ ಮಾಡ್ಬೇಕು, ಎಲ್ಲ ಕಾಮನ್. ಅಷ್ಟು ಗೊತ್ತಾಗಲ್ಲ ನಾವು ಲಫರ್ ರೇ ಲೇ ದೊತ್ತ ಇವತ್ತು ಜಗಳ ಮಾಡಿದ್ರು ನಾಳೆ ಅದೇ ಜಗಳಿಲಿ ದೋಸ್ತ ಅದು ಏನೋ ಐತಿಲಿ ದೋಸ್ತ ನಿನಗೆ ಅರ್ಥ ಆಗೋದು ಕರ್ರ ಚಿಂತೆ ನಿಂಗೆ ಯಾಕಪ್ಪ. ಒಂದೇ ದೋಸ್ತ ಬಿಟ್ಟ ಕೂಡ ಅಂತಾರಲ್ಲ. ಲೇ ದೋಸ್ತ 1000 ವರ್ಷ ಆಯಸ್ಸು ನೋಡಲಿಲ್ಲ ನಿನಗೆ. ಯಾಕೆ ನಾನಾ ಫೋನ್ ಹಚ್ಚಿ ಹೇಳಿನಲ್ಲ ಮರೆ ಮತ್ತು ನಾನು ಹಿಂಗೆ ಕೇಳ್ತೀಯ? ಫೋನ್ ಹಚ್ಚಿ ಕರೆದಿಲ್ಲ ನಿನಗೆ, ಹೇಳಿ ಅವಂಗ ನಿನ್ನ ಮುಂದೆ ಫೋನ್ ಹಚ್ಚೀನಿ ಬಿಟ್ಟು ಕುಡಿತೀರಿ ಅಂತ ಹೇಳ್ತಾನಲ್ಲ ಅವನು. 1 ದಿನ ಬಿಟ್ಟು ಕುಡ್ದೆ ಅವನು. ನಿನ್ನ ಗಂಡ ಮನೆಗೆ ಬರಾಗತ್ತ ನೋಡಿ, ಇನ್ನೇನು ಬಂದು ನೋಡಿ, ಇನ್ನೊಂದು 5 ನಿಮಿಷದಾಗ ಬರ್ತಾನೆ. ನಾನು ಬೆಳಗ್ಗೆ ಹೇಳಿದ್ನಲ್ಲ ಅಷ್ಟು ಮಾಡಬೇಕು, ಅರ್ಥ ಆಯ್ತಾ? ಓಕೆ. ಬಾ
ಅಲ್ಲ ನನಗೇನಾತ? ಬಂಗಾರದಂಥ ಇಬ್ಬರು ಮಕ್ಕಳು, ಏನಂದ್ರು ಬೇಸರ ಮಾಡ್ದೆ ಕೇಳ ಹೆಂಡತಿ. ಇಷ್ಟಿದ್ರು ನಾ ಯಾಕೆ ಹಿಂಗಾದೆ? ಒಂದು ದಿವಸನೂ ಇವ್ರ ಆಸರ ಬಾಸರ ಕೇಳಿಲ್ಲ. ಒಳ್ಳೆ ಗಂಡನ ಆಗಲಿಲ್ಲ, ಮಕ್ಕಳಿಗೆ ಒಳ್ಳೆ ಅಪ್ಪನೂ ಆಗಲಿಲ್ಲ. ಏನಾಯ್ತು ನನಗೆ? ಇಲ್ಲ ಇಲ್ಲ, ನಾ ಚೇಂಜ್ ಆಗ್ಬೇಕು. ಈ ಕುಡ್ತು ಚಟ ಬಿಡ್ಬೇಕು. ಬಿಡ್ತೀನಿ. ಹೇ ಏನು ಮಾಡಿದ್ರಲ್ಲ ನೀವು ಇಬ್ಬರು ಸೇರ್ಕೊಂಡೆ? ಲೇ ಅಣ್ಣಪ್ಪ ಬಿಡಲಿ. ಏನು ಮಾಡಿದ್ರಿ? ಲೇ ಏನಾಗಿ ಬಿಡ್ಲಿ? ದೋಸ್ತನ ಹೆಂಡತಿಗೆ ಮೋಸ ಮಾಡದ? ಲೇ ಹೊಟ್ಟಿಗೆ ಅನ್ನ ತಿಂತೇನೆ ಹೇಳಿ ತಿಂತೀಯ? ಬಿಡಲಿ. ಇಬ್ಬರನ್ನ ಅಡ್ಡ ಸೀಳ್ ಬಿಡ್ತಾನಲ್ಲ ನಿಮ್ಮನ್ನ. ಲೇ ಹಾ ಬಿಡಲಿ. ನಿಂದೇನ್ಲಿ ಕಡ್ಡಿ? ನಿಂದೇನು ಒಂದು ಡಿಚ್ಚು ಕೊಟ್ಟು ನಾನು ಅಲ್ಲೇ ಹೋಗಿ ಬೀಳ್ತೀನಿ. ಈಗ ಇವರೆಲ್ಲ ಚಲಾಟನ ಕಣ್ಣಲ್ಲೇ ಬಲ್ಲೆ. ನಿನ್ಗೆ ಅವನ ಬಗ್ಗೆ ಏನ್ ಗೊತ್ತೈತಿ? ನಿನಗೇನ್ ಗೊತ್ತೈತಿ ಅವ್ರ ಬಗ್ಗೆ? ಗೊತ್ತೈತಿ. ಅಡ್ಡಾಡನ ಸೀಳ್ತಾನೆ ಈಗ. ಕೇಳಿಲೆ ನನಗೆ ಎಲ್ಲ ಗೊತ್ತೈತಿ. ಸಿಟ್ಟು ಅಲ್ಲ ನಿನಗೂ ಐತಿ ನನಗೂ ಐತಿ. ಸ್ವಲ್ಪ ಸಮಾಧಾನದಿಂದ ನಿನಗೇನ್ ಗೊತ್ತೈತಿ? ಮಾಡ್ಕೈಲೆ. ನಿನಗೇನ್ ಗೊತ್ತೈತಿ? ನಿನಗೆ ನಾ ಹೇಳೋದು ನಿನಗೇನ್ ಗೊತ್ತೈತಿ ಅಂತ ಮಾತಾಡಕತ್ತಿ? ಕೈ ಬಿಡು. ಇದ್ರ ಕಡ್ಡಿ ಅಳ್ಯಾಡ್ಸ್ಬೇಡ ನೀ. ಇಲ್ಲಪ್ಪ ಕಡ್ಡಿ ಅಳ್ಯಾಡ್ಸಂಗಿಲ್ಲ ನೀ ಇದ್ರಾಗ. ನೀ ಹೊಸಡಿಕೆ ನಿಜ ಒಪ್ಕೊಳ್ಳೆ ಇಲ್ಲೇ, ನಿಜ ಒಪ್ಕೋ. ನಮ್ಮ ದೋಸ್ತನ ಸಂಬಂಧ ಜೈಲಿಗೆ ಹೋದ್ರೆ ಚಿಂತಿಲ್ಲ ನಾನು. ನಿನ್ನ ಅಡ್ಡಡ್ಡ ಸೀಳೆ ಹೋಗ್ತೀನಿ, ನಿಜ ಒಪ್ಕೋ. ನಾಟಕ ಹಚ್ಚಿರೇನಿಲ್ಲಿ? ನಿನ್ನ ಚಲ್ಲಾಟನ ಎಲ್ಲಾನು ಬಲ್ಲೆ ನಾನು. ಏನು ಮೊನ್ನೆ ಮನ್ಯಾಗ ಹೊಕ್ಕಲ್ಲ ಅದನ್ನು ನೋಡೀನಿ. ಮತ್ತು ಕದ್ದು ಮುಚ್ಚಿ ಬಂದ ಕೈಯಾಗ ಕೊಟ್ಟು ಹಲ್ಲು ಕಿಸ್ಕಂತ ಹೋದೆಲ್ಲ ಅದನ್ನು ನೋಡೀನಿ. ನನಗೇನು ಗೊತ್ತಿಲ್ಲ ಅಂತ ಹೇಳ್ಕೊಂಡೆ ನೀನೆ? ಏನಾಗೈತ್ಲಿ ಹುಚ್ಚೊಳೆ ಮಗಗ? ನಿನ್ಗೆ ಹೇಳಿದ್ರೆ ಅರ್ಥ ಆಗತ್ತಿಲ್ಲ. ಒಂದ್ಸರಿ ಹೇಳಿದ್ರೆ ಅರ್ಥ ಮಾಡ್ಕೋಬೇಕು. ಏನ್ ನಡ್ದಿಲ್ಲ ಅಂತ ಹೇಳಾಗತ್ತಿಲ್ಲ ನಾನು. ಏನಾಗತ್ಲಿ ಅವಂಗ? ಚಂದಾಗಿ ಹೇಳಿದ್ರೆ ಕೇಳಂಗಿಲ್ಲಲ್ಲ ನೀನು ಬೋಸಡಿ ಮಗನ.
ಎಲ್ವಾ ನಿನ್ನ ಗಂಡ ಕಾಣವಲ್ಲ ಎಲ್ಲಿ ಹೋಗ್ಯಾನ? ಅದನ್ನ ಹೇಳಕ್ಕೆ ಕರೆದೇಣ ನಾನು ನಿಮ್ಮನ್ನ. ನೀವಾರ ಅವ್ನು ಸ್ವಲ್ಪ ಬುದ್ಧಿ ಹೇಳ್ಬೇಕಿಲ್ಲ. ನಿಮ್ಮ ಜೊತೆಗೆ ಓಡಾಡ್ತಾನ, ನಿಮ್ಮ ಜೊತೆಗೇನೆ ಇರ್ತಾನ, ದಿನ ಕುಡ್ಕೊಂಬರ್ತಾನ, ದಿನ ಜಗಳ ಆಗ್ತೈತೆ ಮನ್ಯಾಗ. ನೀವಾರ ಸ್ವಲ್ಪ ಬುದ್ಧಿ ಹೇಳ್ರಣ್ಣ ಅವ್ರಿಗೆ. ಕುಡಿಲಿ ಬಿಡು, ಕುಡಿಲಿ. ವ್ಯಸ್ ಐತಿ, ಕುಡಿತಾನ, ಮಜಾ ಮಾಡ್ತಾನ. ಏನಂದ್ರೆ ಸುಖ ಎಲ್ಲಿರ್ತತಿ ಅಲ್ಲಿಗೆ ಗಂಡಸರು ಹುಡುಕ್ಯಂಡು ಹೋಗಿ ಹೋಗ್ತಾರೆ. ಅದು ಹೆಣ್ಣಾಗಿರಲಿ ಎಣ್ಣಿನ ಆಗಿರಲಿ. ಕುಡಿಲಿ ಬಿಡು, ಕುಡಿಯೋ ವಯಸ್ಸು, ಕುಡಿಲಿ. ಏನು ಮಾಡೋಕ್ಕಾಕತಿ? ನಿನ್ನ ಗಂಡನ ಸರಿಯಾಗಿ ಇಟ್ಕೋಬೇಕು. ಹಿಂಗೆ ಕಂಡರ್ ಕಾಲು ಹಿಡಿಯೋ ಬದಲಿ ನಿನ್ನ ಗಂಡನ ನೀನು ಹದಬಸ್ತೊಳಗೆ ಇಟ್ಕೊಂಡಿದ್ರೆ ನಿನಗಿಂತ ಬಳೆ ಯಾಕೆ ಬರ್ತಿತ್ತು? ನೀ ಏನು ಮನುಷ್ಯ ಅದೆಯೋ ದನ ಅದೆಯೋ? ಹೊಟ್ಟಿಗೆ ಅನ್ನ ತಿಂತೀಯೋ ಮತ್ತೇನಾರು ತಿಂತೀಯೋ? ನನ್ನ ಗಂಡಗೆ 1 ರೂಪಾಯಿ ದುಡಿಮಿಲ್ಲ, 2 ಹೊತ್ತು ಕುಡಿತಾನ. ಅಂಥವ ನಿನ್ನಂತೆಗ 7,000 ಹೆಂಗೆ ಸಾಲ ಮಾಡ್ದ? ನೀ ಯಾವ ಧೈರ್ಯದ ಮೇಲೆ ಹಂಗೆ ರೊಕ್ಕ ಕೊಟ್ಟು? ಇಂಥವಕ್ಕೆಲ್ಲ ಭಾಳ ಧಾರಾಳತನ ಬುದ್ಧಿ ತೋರಿಸ್ತಿರಲ್ಲ. ಅದ ಮನೆ ತಂದಕ್ಕ ಯಾಕಿರಲ್ಲ ಈ ಧಾರಾಳತನ? ನಾವು ಬಡವ್ರಪ್ಪ, ರೊಟ್ಟಿ ಮೇಲೆ ಹೊಟ್ಟೆ ತುಂಬಿಸ್ಕೊಳ್ಳೋರು. ನಿಮಗೇನು ನಿಮ್ಮಪ್ಪ ಗಳಿಷ್ಟಿದ್ದ ಆಸ್ತಿ ಐತಿ, ನೀವು ಮಜಾ ಮಾಡ್ತೀರಿ. ಆದರೆ ನಮ್ಮ ಜೀವನ ಹಂಗಲ್ಲ. ಇವತ್ತು ನಾ ಏನಾರ ಕೆಲ್ಸಕ್ಕೆ ಹೋಗಲಿಲ್ಲ ಅಂದ್ರೆ ನಾಳೆ ನನ್ನ ಮಕ್ಕಳು ಉಪವಾಸ ಇರ್ಬೇಕಾಕತಿ. ಇದನ್ನೆಲ್ಲ ನನ್ನ ಗಂಡನ ಮುಂದೆ ಎಷ್ಟು ಹೇಳೋಕ್ಕೆ ಪ್ರಯತ್ನ ಪಟ್ಟರು ಅವಂಗೆ ಅರ್ಥನೂ ಆಗೋಲ್ದು. ಅವ ಸರಳ ಇದ್ರಲ್ಲ ಇದೆಲ್ಲ ಅವ್ನ ತಲೆಯಾಗ ಹೋಗೋದು. ನಾವು ಲವ್ ಮಾಡಿದ್ದೀಪ್ಪ. ಲವ್ ಮನೆಯವ್ರು ಎಷ್ಟು ಹೇಳಿದ್ರು ಕೇಳ್ದನ್ನ ನಮ್ಮನ್ನ ಎಲ್ಲಿ ಗಲ್ಲಿಗೆ ಏರಿಸ್ತಾರ ಅನ್ನಂಗೆ ಓಡಿ ಬಂದು ಮದುವೆ ಆದ್ವಿ. ಆವಾಗ ನನಗೆ 18 ವರ್ಷ, ನನ್ನ ಗಂಡಗೆ 21 ವರ್ಷ. ಮಧ್ಯದಾಗ ಎಲ್ಲ ಚಲೋನೇ ಇತ್ತು. 2 ವರ್ಷದಾಗ 2 ಮಕ್ಕಳಾದವು. ಜೀವನ ಏನಂತ ಗೊತ್ತಾಗಿದ್ದ ಅಲ್ಲಿಂದ. ನನ್ನ ಗಂಡ ಓದಿದ್ದು 6ನೇತ್ತ, ನಂದು ಫಸ್ಟ್ PUC ಅರ್ಧಂಬರ್ಧ. ನನಗೂ ಕೆಲಸ ಸಿಗಲಿಲ್ಲ, ನನ್ನ ಗಂಡಿಗೂ ಕೆಲಸ ಸಿಗಲಿಲ್ಲ. ಕಡೆಗೆ ಇವು ಹೆಂಗೆ ಮಾಡಿ ಒಂದು ಗ್ಯಾರೇಜ್ನಾಗ ಕೆಲಸ ಹುಡ್ಕ್ಯಂಡ. ಆದರೆ ಈ ಚಟ ಹಚ್ಕೊಂಡು ಅಲ್ಲಿನೂ ಭಾಳ ದಿನ ನಿಲ್ಲಿಲ್ಲ. ಕಡೆಗೆ ನಾನು ಒಂದು ಕೆಲ್ಸಕ್ಕೆ ಹೋಗಿ ನಮ್ಮ ಮನೆ ನಡೆ ಪರಿಸ್ಥಿತಿ ಬಂತು. ಈ ಕಷ್ಟನೆಲ್ಲ ಹೇಳ್ಕೊಂಡು ಮನೆಯವ್ರ ಮುಂದೆ ಅಳ್ಬೇಕಂದ್ರೆ ಮನೆ ಮರ್ಯಾದೆ ಕಳೆದು ಬಂದೇವಿ. ಇನ್ನು ಸಂಬಂಧಿಕರು ಒಬ್ಬರು ನಮ್ಮನ್ನ ಮನೆ ಹತ್ರನೂ ಸೇರಿಸ್ವಲ್ರು. ನಾವೆಲ್ಲಿ ಹೋಗಿ ಸಾಯ್ಬೇಕು? ಏನು ಮಾಡ್ಬೇಕು? ಹಾಳಾಗೋಗ್ಲಿ ನಮ್ಮ ಹಣೆ ಬರ ಅನ್ಕೊಂಡು ನನ್ನ ಗಂಡ ಕುಡುಕಾದ್ರೂ ಸರಿ ಅಂತ ಹೆಂಗೆ ಮಕ್ಕಳ ಮುಖ ನೋಡ್ಕೊಂಡು ಜೀವನ ಸಾಗ್ಸಾಕತ್ತೀನಿ. ಆದ್ರೆ ನಿಮ್ಮಂಥವ್ರು ಅದಕ್ಕೂ ಕಲ್ಲು ಹಾಕ್ತೀರಿ. ದಯವಿಟ್ಟು ನಿಮ್ಮ ಕೈ ಮುಗಿತೇನಪ್ಪ, ನಮ್ಮನ್ನ ಬದುಕಾಕ್ ಬಿಡ್ರಿ. ನಿಮ್ಮ ಕಾಲು ಬೀಳ್ತೇನಪ್ಪ, ನಮ್ಮನ್ನ ಬದುಕಾಕ್ ಬಿಡ್ರಿ. ನಿಮ್ಮ ಕಾಲಿಗೆ ಬೀಳ್ತೀನಿ. ತಪ್ಪಾತು. ನನ್ನಿಂದ ಈ ರೀತಿ ತಪ್ಪಾಕತ್ತೆ ಅಂತ ಗೊತ್ತಿರಲಿಲ್ಲ. ನಿನ್ನ ಜೀವನ ಹಿಂಗೆ ಹಾಳಾಕತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಇದನ್ನ ನಾ ಸರಿಪಡಿಸ್ತೇನೆ. ನೀ ನನ್ನ ಸ್ವಂತ ತಂಗಿ ಅಂತ ತಿಳ್ಕೊಂಡಾದರೂ ನಿನ್ನ ಬಾಳು ನಾ ಸರಿ ಮಾಡ್ತೇನೆ. ಅವ್ನು ಕುಡಿಯೋ ಚಟ ಕಳಿಸಿದ್ದು ನಾನೇ. ಆ ಕುಡಿತದಿಂದ ಮುಕ್ತಿ ಮಾಡೋನು ನಾನು. ಟೆನ್ಷನ್ ತೊಗೊಬೇಡ್ವ, ಆರಾಮಾಗಿರು. ಇನ್ನು ಮುಂದೆ ಈ ನಿನ್ನಣ್ಣ ಆ ಕೆಲಸ ಮಾಡ್ತಾನೆ. ನನಗೊಂದು ಅವಕಾಶ ಕೊಡು ಸಾಕು. ಆತ್ ಬಿಡಪ್ಪ, ನಮ್ಮ ಹಣೆ ಬರನ ಹಿಂಗೈತಿ. ನೀನಾರ ಏನು ಮಾಡೋಕ್ಕಾಗತ್ತಿ? ಇಲ್ಲ ನೀನು ಹೆದ್ರಕ್ಕೆ ಹೋಗ್ಬೇಡವ. ನನ್ನಿಂದ ಹಾಳಾಗ್ಯಾನಲ್ಲವ, ನನ್ನಿಂದನ ಸರಿಯಾಕ. ಟೆನ್ಷನ್ ತೊಗೊಬೇಡವ. ಇದಕ್ಕೇನಾರು ಒಂದು ಪರಿಹಾರ ಮಾಡ್ತೇನೆ. ನಿನ್ನ ಫೋನ್ ನಂಬರ್ ಕೊಡಿ. ಇಲ್ಲಿ ನಾ ಒಂದು ಪ್ಲ್ಯಾನ್ ಮಾಡ್ತೀನಿ, ಅದ್ರ ಪ್ರಕಾರ ನೋಡ್ಕೋಬೇಕು. ನಾ ಕಾಲ್ ಮಾಡಿ ಹೇಳ್ತೇನೆ ಏನು ಮಾಡ್ಬೇಕು ಏನಿಲ್ಲ. ಒಂದು ಪ್ಲ್ಯಾನ್ ಮಾಡೇ ಮಾಡ್ತೇನೆ ನಾನು. ಇದಕ್ಕೊಂದು ಪರಿಹಾರ ಮಾಡೇ ಮಾಡ್ತೇನೆ.
ನೀನು ಟೆನ್ಷನ್ ತೊಗೊಬೇಡ, ಫೋನ್ ನಂಬರ್ ಕೊಡು ಫಸ್ಟ್. ಏನು ಮಾಡಲಿಪ್ಪ, ನನ್ನ ಧ್ವನಿ ಗೊತ್ತಾಕತ್ತೆ ಅವಂಗೆ, ನಂದ ಧ್ವನಿ ಅಂತ ಕಂಡಿಡಿತಾನವ, ಬೇರೆಯವ್ರ ಧ್ವನಿ ಆಗ್ಬೇಕು. ಏನು ಮಾಡಲಿ, ತಲೆನ ಓಡ್ತಿಲ್ಲಲ್ಲ ಮರ್ಯ. ಆನಂದಕ್ಕೆ ಫೋನ್ ಮಾಡೋಣ. ಎಸ್, ಅವ್ನ ಧ್ವನಿ ಆದ್ರೆ ಗೊತ್ತಾಗಂಗಿಲ್ಲ. ಆನಂದಕ್ಕೆ ಫೋನ್ ಮಾಡಂತಡಿ.
ನಾ ಎಲ್ಲಿದ್ದೇನೆ? ಯಮಲೋಕದಲ್ಲಿ. ಯಮಲೋಕದಾಗ ನಾನು ಸತ್ತೇನೆ? ಇನ್ನೂ ಅನುಮಾನವೇ ನಿನಗೆ? ಒಳಗಿಂದ ಏನಿದೆ? ಯಮಪಾಶ, ನಿನ್ನ ಅಂತಿಮ ಆತ್ಮ ಪಯಣದ ಆಯುಧ. ಏ ನರಜಂತುವೆ, ನಮ್ಮ ಲೋಕವನ್ನು ನೋಡಲು ಯೋಗ್ಯತೆ ಇಲ್ಲದ ನಿನಗೆ ಕತ್ತಲು ಬಿಟ್ಟರೆ ಇನ್ನೇನು ಕಾಣುತ್ತದೆ? ತಪ್ಪು? ನೀನು ಭೂಲೋಕದಲ್ಲಿ ಇದ್ದಷ್ಟು ದಿವಸ ಮಾಡಿರುವುದು ಅದನ್ನೇ. ಇರುವ ಒಂದು ಜನ್ಮವನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳದ ನೀವು ಬರೀ ದುಶ್ಚಟಗಳ ದಾಸರಾಗಿ ವೃಥಾ ಕಾಲಹರಣ ಮಾಡುತ್ತಿರುವಿರಿ. ನನ್ನ ಹೆಂಡತಿ ಮಕ್ಕಳದಾರ, ನಾನು ಬಿಟ್ಬಿಡೋ ಯಪ್ಪ. ಏ ಅವಿವೇಕಿ, ನಿನ್ನ ಆಯಸ್ಸು ಮುಗಿದ ಮೇಲೆಯೇ ನೀನು ನಮ್ಮ ಲೋಕಕ್ಕೆ ಬಂದಿರುವೆ. ನನ್ನ ಮಕ್ಕಳು ಇನ್ನೂ ಸಣ್ಣದಾರೋ, ನನ್ನ ಹೆಂಡತಿ ಮಕ್ಕಳು ಇನ್ನೂ ಸಣ್ಣದಾರೋ, ಅವ್ರ ಪ್ರೀತಿಗೆ ಬರ್ತಾರೋ ಯಪ್ಪ. ನನ್ನ ತಂದೆ ನಾನು ಒಂದ್ಸಲ ಬಿಟ್ಬಿಡೋ ಯಪ್ಪ. ಸಾವು ಬಂದಾಗ ಸಂಬಂಧಗಳ ಬಗ್ಗೆ ಯೋಚಿಸಿ ಏನು ಫಲ? ಬದುಕಿದ್ದಾಗ ಬಯಸಿ ಬಂದ ಪ್ರೀತಿಯನ್ನ ನಿನ್ನ ದುರಹಂಕಾರದಿಂದ ದೂರ ತಳ್ಳಿದೆ. ನಾನೇನು ಚಿರಂಜೀವಿಯಾಗಿ ಭೂಮಿ ಮೇಲೆ ಉಳಿದೇನೋ ಎನ್ನುವ ಅಹಂಕಾರದಲ್ಲಿ ವೃಥಾ ಕಾಲಹರಣ ಮಾಡಿ ಕಳೆದ ವಯಸ್ಸನ್ನು ಹಿಂದಿರುಗಿಸಲು ನಾನು ಮಹಾದೇವನಲ್ಲ, ಮೃತ್ಯುದೇವತೆ, ಯಮಧರ್ಮ. ನಿಂದ ತಪ್ಪಾತೋ ಯಪ್ಪ. ನನ್ನ ಮನ್ಸದ ಬಿಟ್ಬಿಡೋ ಯಪ್ಪ. ನಿನ್ ಕಾರ್ಯ ಬಿಡ್ತೀನೋ ಯಪ್ಪ. ಮಾನವ ಜನ್ಮ ದೊಡ್ಡದು, ಇದನ್ನು ಹಾಳು ಮಾಡಿಕೊಳ್ಳಬೇಡಿರು ಹುಚ್ಚಪ್ಪಗಳಿರ ಎಂದು ನಿಮ್ಮ ಭೂಲೋಕದ ಸಾಧು ಸಂತರು ಹೇಳಿದರೂ ಕಿವಿಗೆ ಹಾಕಿಕೊಳ್ಳದ ನೀವು ಹುಟ್ಟಿದ ಭೂಮಿಗೆ ಭಾರವಾಗಿ ಬರೀ ದುಶ್ಚಟಗಳನ್ನೇ ಮಾಡುತ್ತಾ ಬೇರೆಯವರ ತಪ್ಪುಗಳನ್ನು ಚರ್ಚೆಗೆ ವಿಷಯ ಮಾಡಿಕೊಂಡು ಊರಿನ ಕಟ್ಟೆ ಮೇಲೆ ಕುಳಿತು ವೃತಃ ಕಾಲಹರಣ ಮಾಡುತ್ತಿರುವಿರಿ. ನಿಮ್ಮಂತ ದಂಡದ ಪಿಂಡಗಳಿಗೆ ಜನ್ಮ ಕೊಟ್ಟ ತಂದೆ ತಾಯಿಗಳಿಗೆ ಇಲ್ಲ, ನಿಮ್ಮನ್ನು ಸಮಾಜದ ಒಬ್ಬ ಸತ್ಪ್ರಜೆ ಎಂದು ಎಲ್ಲೋ ಕುಳಿತು ನಿರೀಕ್ಷಿಸುತ್ತಿರುವ ದೇಶದ ಭವಿಷ್ಯತ್ತಿಗೆ ನಿಮ್ಮ ಶೂನ್ಯ ಕೊಡುಗೆ ಯಾವ ಕೆಲಸಕ್ಕೂ ಬಾರದು. ಇದೇ ಕಾರಣಕ್ಕೆ ನಿಮ್ಮಂತ ಅವಿವೇಕಿಗಳನ್ನ, ಮದ್ಯಪಾನಿಗಳನ್ನ ಮಧ್ಯದಲ್ಲಿಯೇ ಆಯಸ್ಸು ಕೊನೆಗೊಳಿಸಿ ನನ್ನ ಲೋಕಕ್ಕೆ ಕರೆದುಕೊಳ್ಳುತ್ತಿರುವುದು. ಏಕೆಂದರೆ ಈ ಯಮಲೋಕ ದೊಡ್ಡದು, ನಿನ್ನಂತ ಪಾಪಿಗಳಿಗೆ ಇದು ಸೂಕ್ತ ಜಾಗ. ಅರ್ಥವಾಯಿತೆ? ನನ್ನ ಹೆಂಡತಿ ಮಕ್ಕಳು ಬೀದಿಗೆ ಬರ್ತಾರೋ ಯಪ್ಪ. ಅವರೆಲ್ಲ ಅನಾಥರಾಗ್ತಾರೋ ಯಪ್ಪ. ನನ್ನ ತಂದೆ ನನ್ನ ಹೆಂಡತಿ ಮಕ್ಕಳು ಕಟ್ಕೊಂಡು ಎಲ್ಲ ಹೋಗ್ಬೇಕು, ಏನು ಮಾಡ್ಬೇಕು ದೇವ್ರೆ ಯಪ್ಪ. ಇದೊಂದ್ಸರಿ ಬಿಟ್ಬಿಡೋ ಯಪ್ಪ ತಂದೆ. ಸರಿ, ಹಾಗಿದ್ದರೆ ಕೊಟ್ಟ ಅವಕಾಶವನ್ನು ಸರಿಯಾಗಿ ಉಪಯೋಗಿಸಿ. ಹಾಗೆ ನಿನಗೊಂದು ವಿಷಯವನ್ನು ತಿಳಿಸುತ್ತಿದ್ದೇನೆ. ಆಯಸ್ಸು ಮುಗಿದ ಮೇಲೆ ನಮ್ಮ ಲೋಕಕ್ಕೆ ಬಂದವರನ್ನು ಮತ್ತೆ ಜನ್ಮ ನೀಡಿ ಹಿಂದಿರುಗಿಸುವುದು ನಿಷಿದ್ಧ. ಆದರೆ ನಿನ್ನನ್ಯಾಕೆ ಹಿಂತಿರುಗಿಸುತ್ತಿದ್ದೇವೆ ಗೊತ್ತೇ? ನಿನ್ನ ಆಯಸ್ಸು ಇನ್ನೂ ಮುಗಿದಿಲ್ಲ. ನಿನಗೆ ಲಘು ಹೃದಯಾಘಾತವಾಗಿ ನೀನು ಇಲ್ಲಿಗೆ ಬಂದಿದ್ದೆ. ಆದ್ದರಿಂದ ನಿನ್ನನ್ನು, ನಿನ್ನ ಪ್ರಾಣವನ್ನು ಹಿಂತಿರುಗಿಸುತ್ತಿದ್ದೇನೆ. ಆದರೆ ಒಂದು, ಇಲ್ಲಿ ನಿನಗೆ ಆದ ಅನುಭವವನ್ನು ನೀನು ಭೂಲೋಕದಲ್ಲಿ ಯಾರೊಂದಿಗಾದರೂ ಅಪ್ಪಿ ತಪ್ಪಿಯೂ ಬಾಯ್ಬಿಟ್ಟರೆ ಅದೇ ನಿನ್ನ ಅಂತಿಮ ಕ್ಷಣ. ಮರುಕ್ಷಣವೇ ನೀನು ನಮ್ಮ ಲೋಕಕ್ಕೆ ಪ್ರವೇಶಿಸುತ್ತೀಯೇ. ಇದೇ ನಾನು ನಿನಗೆ ಕೊಡುತ್ತಿರುವ ಶಿಕ್ಷೆ. ಸರಿಯಾಗಿ ತಿಳಿದುಕೋ, ಇದು ದೈವ ರಹಸ್ಯ. ಅರ್ಥವಾಯಿತೆ? ಸರಿ, ಅಲ್ಲಿರುವ ಸಂಜೀವಿನಿ ಕ್ಷೀರವನ್ನು ಸೇವಿಸಿ, ನಿನಗೆ ಪುನಃ ಜೀವ ಬರುತ್ತದೆ. ಸ್ವಲ್ಪ ಸಮಯದ ನಂತರ ನಿನಗೆ ಮಂಪರು ಆವರಿಸುತ್ತದೆ. ನಂತರ ನೀನು ಭೂಲೋಕದಲ್ಲಿ ಕಣ್ಣು ಬಿಡುತ್ತೀಯೇ. ಗೊತ್ತಾಯಿತಲ್ಲ? ಸಿಕ್ಕಿರುವ ಅವಕಾಶವನ್ನು ಸದ್ಬಳಕೆ ಮಾಡಿಕೊಂಡು ಮಡದಿ ಮಕ್ಕಳೊಂದಿಗೆ ಸಂತೋಷವಾಗಿ ಬಾಳು. ಹುಷಾರ್, ಭೂತಕಾಲದ ಬಗ್ಗೆ ಚಿಂತಿಸಿದರೆ ನಿನ್ನ ತಲೆ ಸಿಡಿದು 1000 ಹೋಳಾದೀತು. ಎಚ್ಚರ.
ತಂಗಿ ನಂಗೆ ಟೈಮ್ ಆಯ್ತು, ನೀ ಏನು ಚಿಂತೆ ಮಾಡ್ಬೇಡವ, ಆರಾಮಾಗಿ ಬೆಳಿಗ್ಗೆ ಹೇಳ್ತಾನ ನಾವು ಎದ್ದ ತಕ್ಷಣ ನಂಗೆ ಒಂದು ಕಾಲ್ ಮಾಡು. ಹಾಂ, ಎದ್ರಕ್ಕೆ ಹೋಗ್ಬೇಡ, ಆರಾಮಾಗಿರು, ಹೇಳ್ತಾನ ನಾವು. ಬರಲಿ ಅವ ಕದ ಹಾಕೋ. ರೀ ಎದ್ದೇಳ್ರಿ ರೀ, ಕಣ್ಬಿಡ್ರಿ ರೀ, ಎದ್ದೇಳ್ರಿ ರೀ ರೀ, ಎದ್ದೇಳ್ರಿ, ಕಣ್ಬಿಡ್ರಿ, ಏನಾತ್ರಿ ನಿಮ್ಗೆ? ಕಣ್ಬಿಡ್ರಿ ರೀ, ಎದ್ದೇಳ್ರಿ, ಎದ್ದೇಳ್ರಿ ಮ್ಯಾಗ, ಏನಾತ್ರಿ ನಿಮ್ಗೆ? ಯಾಕೆ ಹೇಳಿ, ನಾನು ಹಗಲಿಂದನೇ ಹೆಚ್ಚಾಗತ್ತೇನೆ. ನಿನಗೆ ಭಾಳ ಕಷ್ಟ ಕೊಟ್ಬಿಟ್ಟೇನಿ, ನನ್ನ ಕ್ಷಮಿಸ್ಬಿಡು. ನಿನ್ನ ಮ್ಯಾಗ ಹಣೆಗೆ ಇನ್ ಮ್ಯಾಗ ನಾನು ಕುಡಿಯೋಕೆ ಹೋಗೋಲ್ಲ. ನಿನ್ನ ಕಣ್ಣಾಗ ಒಂದು ಹನಿ ನೀರು ಬರೋದಂಗೆ ನೋಡ್ಕೊಂತೀನಿ. ಇನ್ಮೇಲೆ ನಿನ್ನ ಮ್ಯಾಗ ಹಣೆಗೂ ನಿನ್ನ ಮ್ಯಾಗ ಕುಡಿಯೋಲ್ಲ. ಏನಪ್ಪ ಏನಪ್ಪ ಏನ ಗಂಡ ಇಂತಿ ರೊಮ್ಯಾಂಟಿಕ್ ಮೂಡ್ ಒಳಗೆ ಇದ್ದಂಗೆ ಐತಿ. ಹೌದನ? ಬಾ ಬಾ ಬಾ. ಮತ್ತೇನು ಸಮಾಚಾರ? ಮತ್ತೇನಿಲ್ಲಪ್ಪ, ನೀನೇ ಹೇಳ್ಬೇಕಲ್ಲ. ನಾಷ್ಟ ಮಾಡಿದೆ? ಇನ್ನೂ ಇಲ್ಲ, ಇವಾಗ ಎದ್ದೆ. ಏನು ಮಾಡ್ಯಾರ ನಾಷ್ಟ? ನೋಡ್ಬೇಕಪ್ಪ, ಏನು ಮಾಡ್ಕೊಂಡು ಬಾ, ಚಾ ಕೊಡೋಣ. ಚಾ ಕುಡಿಯೋಣ ಮೊದ್ಲ. ಲೇ, ರಾಮ್ಯ ಫೋನ್ ಮಾಡಿದ್ದ, ಬ್ಯಾಚುಲರ್ ಪಾರ್ಟಿ ಇಟ್ಟಾನಂತ, ಫುಲ್ ಎಣ್ಣೆ ವ್ಯವಸ್ಥೆ ಐತಿ, ಬಡ ಬಡ ರೆಡಿ ಆಗಿ ಹೋಗೋಣಂತೇನು? ಮತ್ತೇನಂತೀಪ? ಎಣ್ಣೆ ಸವಾಸ ಬೇಡಪ್ಪ, ಸವಾಸನ ಬೇಡ, ಕೈ ಮುಗಿತೀನಿ ಮಾರ, ಸವಾಸನ ಬೇಡಪ್ಪ. ಏನಾತ್ಲಿ ನಿನಗೆ? ಎಣ್ಣೆ ಅಂದ್ರೆ ಡ್ರಮ್ನಾಗ ಮುಣಗ್ತಿದ್ದೆಲ್ಲೋ ಮರೆ, ಎಣ್ಣೆ ಸವಾಸ ಬೇಡ ಅನ್ನಕ್ತಿ. ಏನಾಯ್ತು ನಿನಗೆ? ಹೋಗೋಣ ಬಾ, ಒಳ್ಳೊಳ್ಳೆ ಸ್ಕಾಚ್, ಒಳ್ಳೊಳ್ಳೆ ಫಾರಿನ್ ಮಾಲ್ ಬಂದವು, ಬಾಲಿ. ಎಣ್ಣೆ ಅಂದ್ರೆ 2 ಹೊಟ್ಟಿಪ್ಪ ನಿನಗೆ. ಎಣ್ಣೆ ಡ್ರಮ್ ಇಟ್ರೆ ಅದ್ರಾಗ ಮುಣಿಗಿ ಕುಡಿದು ಅದ್ರಾಗ ಮಕ್ಕಂತಿ. ಬಾ ಹೋಗೋಣಂತ. ರೀ, ಸ್ವಲ್ಪ ಬರ್ರಿ ಇಲ್ಲಿ. ನಿನ್ನ ಹೆಂಡತಿ ಕರ್ಯಾಕತ್ಲ ಅಂತೂ ನೀನಂತರೂ ಬರಲ್ಲ, ಆಮೇಲೆ ವಿಚಾರಿಸ್ಕೊಂತೀನಿ ಯಾಕಂತ. ಈಗ ನಾನು ಬರ್ತೀನಿ, ಫೋನ್ ಮಾಡ್ತೀನಿ ಆಮೇಲೆ. ನಾನಂತರೂ ಹೋಗಿ ಫುಲ್ ಎಂಜಾಯ್ ಮಾಡ್ತೀನಿ. ಬರಲ್ಯಾ? ಹೆಂಡತಿ ನೀವು ಸೇರ್ಕೊಂಡು ಒಳ್ಳೆ ರೊಮ್ಯಾನ್ಸ್ ಮಾಡ್ರಿ. ಕಾಶ್ಮೀರಕ್ಕೆ ಹೋಗ್ರಿ, ಕನ್ಯಾಕುಮಾರಿ. ಬರ್ತಾನೆ. ಇಷ್ಟಾತ್ ನೋಡಪ್ಪ,
ಇಷ್ಟೆಲ್ಲ ಆಗಿದ್ದು ಕರಿನೇ ಆಗಿದ್ರೆ ನಮಗೂ ಭಾಳ ಖುಷಿಪ್ಪ. ಒಟ್ಟಿನಲ್ಲಿ ನಮ್ಮ ದೋಸ್ತನ ಜೀವನ ಚಂದಂಗಿದ್ರೆ ಸಾಕು, ನಾವೆಲ್ಲ ಬಗ್ಸೋದು ಅದನ್ನ. ಅದರ ಒಂದು ವಿಷಯ ನೀ ಯಾರಿಗೂ ಹೇಳಬಾರ್ದು, ನನ್ನ ಮೇಲೆ ಆಣಿ ಮಾಡ್ಬೇಕು. ಏನಂದ್ರೆ ಈ ವಿಷಯ ಅವ್ಗೇನಾರು ಗೊತ್ತಾತಂದ್ರೆ ನಂಬಿಕೆನೂ ಕಳ್ಕೊತಾನ, ಭಯನೂ ಕಳ್ಕೊತಾನ. ದಯವಿಟ್ಟು ಹೇಳಕ್ಕೆ ಹೋಗ್ಬೇಡ, ಆಣಿ ಮಾಡು. ಲೇ ಹುಚ್ಚಡಿಸಿ ಮಗನ, ನಿನಗಷ್ಟೇ ಅನ್ಲೇ ದೋಸ್ತವ, ನನಗೂ ದೋಸ್ತ. ನನ್ನ ಪ್ರಾಣ ಹೋದರೂ ಈ ವಿಷಯ ನಾ ಯಾರಿಗೂ ಹೇಳೋದಿಲ್ಲ. ಪ್ರಾಮಿಸ್ ಮಾಡಪ್ಪ. ಲೇ ನಿನ್ನೂ ಆಣಿಗಲಿ, ನಾ ಯಾರಿಗೂ ಹೇಳೋದಿಲ್ಲ. ಪ್ರಾಮಿಸ್ ಮಾಡೇನ ಮಾಡೇನಿ, ಯಾರಿಗೂ ಹೇಳಲ್ಲ. ಯಾರಿಗೂ ಹೇಳೋದಿಲ್ಲ. ಸರಿ ಆಯ್ತು, ನಡಿ ಹೋಗೋಣ. ನಡ್ಕೊಂಡ್ರೆ ಲೇ ಒಂದು ನಿಮಿಷ ನಿಲ್ರಿ. ಅಲ್ಲ, ನನಗೊಂದು ಡೌಟ್. ನಿದ್ದೆಗಳಿಗೆ ಹಾಕಿ ಅವನೇನು ಮನಸಿದ್ರಿ ಕರೆ, ಪ್ರಜ್ಞೆನೂ ತಪ್ಪಿಸಿದ್ರಿ. ಆ ಕತ್ತಲು ಮನೆಯಿಂದ ಹೊರಗೆ ಕರ್ಕೊಂಬಂದ್ರಲ್ಲ, ಅವನಿಗೇನು ಎಚ್ಚರ ಆಗಲಿಲ್ಲ. ಅಲ್ಲಿರುವ ಸಂಜೀವಿನಿ ಕ್ಷೀರವನ್ನು ಸೇವಿಸಿ ನಿನಗೆ ಪುನಃ ಜೀವ ಬರುತ್ತದೆ.